ನಮಸ್ತೆ. ನಮ್ಮನೇಲಿ ಇಲ್ಲಿ ಒಂದು ಬಾಲ್ಕನಿ ಡೋರ್ ಇರೋದ್ರಿಂದ ಈ ಕ್ರಾಕರಿ ಯೂನಿಟ್ ಏನಿದೆ ಇದು ಸಿಕ್ಕಾಪಟ್ಟೆ ಧೂಳಾಗೋಗ್ಬಿಡತ್ತೆ. ಇದನ್ನ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಕೊಂತಾನೆ ಇರಬೇಕು. ಒಂದು 2 ಡೇಸ್ ಇಂದ ಅನ್ಕೊಂತಾನೆ ಇದ್ದೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವತ್ತಿಲ್ಲ, ಎನಿ ಕಾಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಅದಾದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಮದ್ವೆಗೆ ಹೋಗ್ಬೇಕಿತ್ತು, ಹಾಗಾಗಿ ರೆಡಿ ಆಗೋಣ ಅಂತ ಅನ್ಕೊಂಡು ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ಆದ್ರೆ ಗೋಲ್ಡ್ ಜ್ಯುವೆಲ್ರಿಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇತ್ತು ನನಗೆ ಯಾವ್ದನ್ನ ಹಾಕೊಳ್ಳೋದು ಅಂತ ಅಂದ್ಬಿಟ್ಟು. ಜ್ಯುವೆಲ್ರಿ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ನಾನು ಯಾವಾಗ್ಲೂ ಕನ್ಫ್ಯೂಷನ್ ಆಗ್ತಾನೆ ಇರ್ತೀನಿ. ಆದ್ರೆ ಮೇಕಪ್ ವಿಚಾರದಲ್ಲಿ ಆತರ ಏನೂ ಇಲ್ಲ. ಬಿಕಾಸ್ ಇವತ್ತು ನಾನು ಗೋಲ್ಡ್ ಮೇಕಪ್ ನ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಯೂಸ್ ಮಾಡ್ತಾ ಇರೋದು ಫೇಸಸ್ ಕೆನಡಾ ಅವರ ಪ್ರಾಡಕ್ಟ್ಸ್. ಇಲ್ಲಿ ನಾನು ರೋಸ್ ಗೋಲ್ಡ್ ಸ್ಟ್ರೋಬ್ ಕ್ರೀಮ್ ನ ಅಪ್ಲೈ ಮಾಡ್ಕೊಂತಾ ಇದ್ದೀನಿ. ಈ ಸ್ಟ್ರೋಬ್ ಕ್ರೀಮ್ ಏನಂತಂದ್ರೆ ನಮ್ಮ ಸ್ಕಿನ್ ಗೆ ಇನ್ಸ್ಟೆಂಟ್ ಆಗಿ ಗ್ಲೋನ ಕೊಡುತ್ತೆ, ಹಾಗೆ ಡ್ಯೂಯಿ ಸ್ಕಿನ್ ಎಫೆಕ್ಟ್ ಸಹ ಕೊಡುತ್ತೆ, ಮತ್ತೆ ನಮ್ಮ ಸ್ಕಿನ್ ಅನ್ನ ಹೈಡ್ರೇಟೆಡ್ ಆಗಿ ಇಡಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು 3-in-1 ಹೈಡ್ರಾ ಮ್ಯಾಟ್ ಫೌಂಡೇಶನ್ ನ ಯೂಸ್ ಮಾಡ್ತಿದ್ದೀನಿ. ಮತ್ತೆ ಎಕ್ಸ್ಟ್ರಾ ಗ್ಲೋಗೋಸ್ಕರ ನಾನು ಇಲ್ಲಿ ಸ್ಟ್ರೋಬ್ ಕ್ರೀಮ್ ನ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂತಾ ಇದ್ದೀನಿ. ಈ ಫೌಂಡೇಶನ್ ಅಲ್ಲಿ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಸಹ ಹೊಂದಿರುತ್ತೆ. ಮತ್ತೆ SPF 30 ಇರೋದ್ರಿಂದ ಸನ್ ಇಂದ ನಮ್ಮ ಸ್ಕಿನ್ ಅನ್ನ ಇನ್ಫ್ಯೂಸ್ ಮಾಡಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಪೂರ್ತಿ ದಿನ ನಮ್ಮ ಸ್ಕಿನ್ ಹೈಡ್ರೇಷನ್ ಆಗಿ ಇರುತ್ತೆ. ಈಗ ನಾನು ಫೇಸಸ್ ಕೆನಡಾ ಅವರ ಕಾಂಪಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಕೋಕೋ ಕ್ರಶ್ ಶೇಡ್ ಆಗಿರತ್ತೆ. ಇದು ಹೈಲಿ ಪಿಗ್ಮೆಂಟೆಡ್ ಆಗಿರತ್ತೆ, ಬಜೆಟ್ ಫ್ರೆಂಡ್ಲಿ ಆಗಿರತ್ತೆ, ಮತ್ತೆ ಟ್ರಾನ್ಸ್ಫರ್ ಪ್ರೂಫ್ ಆಗಿರತ್ತೆ, ಮತ್ತೆ 8 ಅವರ್ಸ್ ಲಾಂಗ್ ಲಾಸ್ಟಿಂಗ್ ಸಹನೂ ಇರುತ್ತೆ. ಫೈನಲ್ ಆಗಿ ನಾನು ಸ್ಟ್ರೋಬ್ ಕ್ರೀಮ್ ನ ಹೈಲೈಟರ್ ಆಗಿ ಯೂಸ್ ಮಾಡ್ಕೊಂಡು ಮೇಕಪ್ ನ ಕಂಪ್ಲೀಟ್ ಮಾಡ್ಕೊಂಡೆ. ಗೋಲ್ಡ್ ಜ್ಯುವೆಲ್ರಿ ಇಂದ ಗೋಲ್ಡನ್ ಲುಕ್ ಬಂತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮೇಕಪ್ ಇಂದ ಅಂತೂ ಗೋಲ್ಡನ್ ಗ್ಲೋ ಬಂತು ಅಂತಾನೆ ಹೇಳ್ಬಹುದು. ಇವತ್ತು ನಾನು ಯೂಸ್ ಮಾಡಿರುವಂತ ಪ್ರಾಡಕ್ಟ್ಸ್ ನ ಟ್ಯಾಗ್ ಮಾಡಿರ್ತೀನಿ. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಅಲ್ಲೂ ಸಿಗುತ್ತೆ.